ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಇಲ್ಲಿ 28 ಜಿಲ್ಲೆಗಳಿಗೆ 8,000 ರೂಪಾಯಿ ಅಂತಂದರೆ 8,000 ರೂಪಾಯಿ, 1-2 ರೂಪಾಯಿ ಅಲ್ಲ. ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ತರುವಂಥ ವಿಚಾರ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಾಗ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಪ್ರಯುಕ್ತ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಏನಾಗಿದೆ, ಹಣ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ವಾ, ಏನು ಕತೆ ಇದು ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓದ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಸ್ನೇಹಿತರೆ, ಇನ್ಮೇಲೆ ನಿಮಗೆ ಇಲ್ಲಿ 8,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. 19ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ, ಅದರಲ್ಲಿ ಏನೂ ವಿಚಾರ ಇಲ್ಲ. ಆದರೂ ಕೂಡ ಇಲ್ಲಿ BPL ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ. ಹಾಗಾದರೆ ಫ್ರೀ ಬಸ್ ಕೂಡ BPL ಕಾರ್ಡ್ ಇದ್ದವರಿಗೆ ಮಾತ್ರವ ಹಾಗಾದರೆ ಅಂತಂದರೆ ಒಂದು ಟೈಮಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಏನು ಆಲ್ಮೋಸ್ಟ್ ಇದೇ ರೀತಿಯ ಒಂದು ಕ್ವಶನ್ ಬಂದಿತ್ತು. ಏನು ಸಿದ್ದರಾಮಯ್ಯನವರೇ ಹೇಳಿದರು, ನಾವು BPL ಕಾರ್ಡ್ದಾರರಿಗೆ ಮಾತ್ರ ಹಣವನ್ನು ಕೊಡುವಂಥದ್ದು, ಇಲ್ಲಾಂತಂದರೆ ಕೊಡೋದಿಲ್ಲ ಅಂತ ಈ ರೀತಿ ಮಾತಾಡಿದರು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ BPL ಕಾರ್ಡ್ ಇದ್ದವರಿಗೆ ಮಾತ್ರವ ಹಾಗಾದರೆ ಅಂತ ಇಲ್ಲಿ ಕೇಳ್ತಾ ಇರೋದು. 3 ತಿಂಗಳಿಂದ ಹಣ ಬರ್ತಾ ಇಲ್ಲ. 3 ತಿಂಗಳಿಂದ ಹಾಗಾದರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಯಾಕೆ ಹಣ ಬರ್ತಾ ಇಲ್ಲ ಇದ್ರ ಬಗ್ಗೆ, ಇದನ್ನು ಯಾರು ಕೂಡ ಕೇಳ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ BJPಯವರು ಮತ್ತು ಇಲ್ಲಿ ಕಾಂಗ್ರೆಸ್ ಅವರು ಅಂತಲ್ಲ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಇಲ್ಲಿ ಗ್ಯಾರಂಟಿಯನ್ನು ಫಸ್ಟ್ ಆಫ್ ಆಲ್ ಹಾಕಲೇಬೇಕು. ಫಸ್ಟ್ ಆಫ್ ಆಲ್ ಏನು ಗ್ಯಾರಂಟಿಯನ್ನು ಹಾಕಲೇಬೇಕು. ಮತ್ತು ಇಲ್ಲಿ 3 ತಿಂಗಳಿಂದ ಹಣ ಬರ್ತಾ ಇಲ್ಲ ಸ್ನೇಹಿತರೆ, 1-2 ತಿಂಗಳಲ್ಲ, 3 ತಿಂಗಳು. ಮತ್ತು ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದಿಷ್ಟು ರೂಲ್ಸ್ ಬಂದಿದೆ ಸ್ನೇಹಿತರೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಎಲ್ಲರೂ ಕೂಡ ಫಾಲೋ ಮಾಡ್ತೀರಾ, ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು, ಇಲ್ಲ ಅಂತಂದರೆ ಹಣ ಬರಲ್ಲ. ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸರ್ಕಾರದಿಂದ ಬಿಗ್ ಅಲರ್ಟ್ ಬಂದಿರುವಂಥದ್ದು ಮತ್ತು ಬಿಗ್ ರೂಲ್ಸ್ ಬಂದಿರುವಂಥದ್ದು. ರೂಲ್ಸ್ ಅಂತಂದರೆ ಸಿಂಪಲ್, ನೀವೇನು ಟೆನ್ಷನ್ ಆಗುವಂಥ ರೂಲ್ಸ್ ಅಲ್ಲ. ಇಲ್ಲಿ ಸಿಂಪಲ್ಲಾಗಿ ರೂಲ್ಸ್ ಅಂತಂದರೆ ಒಂದೊಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಹಣದಿಂದ ಕೆಲವರು ಬೃಹತ್ ಗ್ರಂಥಾಲಯವನ್ನು ಕಟ್ಟಿದ್ದಾರೆ. 13 ಕಂತಿನ ಹಣದಿಂದ ಓದೋ ಮಕ್ಕಳಿಗೆ ಉಡುಗೊರೆಯನ್ನು ಕೊಟ್ಟಿರುವಂಥದ್ದು. ಅಬ್ಬಬ್ಬ, ನಾನು ಹೇಳ್ತಿರುವಂಥದ್ದು ಅದನ್ನೇ. ಕೆಲವರಿಗೆ ಹಣ ಬರ್ತಾ ಇದೆ, ಕೆಲವರಿಗೆ ಹಣ ಬರ್ತಾ ಇಲ್ಲ. ಇಲ್ಲಿ ನೀವು ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೋಡ್ತಾ ಇದ್ದರೆ ನಿಮ್ಗೆ ಸಿಗುತ್ತೆ, ಸಿಕ್ಕಾಪಟ್ಟೆ ಸಿಗುತ್ತೆ, ತುಂಬ ಒಂದು ಮಾಹಿತಿಗಳು ಸಿಗುತ್ತೆ. ನೀವಿಲ್ಲಿ ಗೃಹಲಕ್ಷ್ಮಿ ಅಂತ ಹೊಡಿಲಿ, ಇದು ಗೃಹಲಕ್ಷ್ಮಿ ಅಂತ ನೀವು ಹೊಡಿನಿ, ಏನು ಇಲ್ಲಿ ಹೋಗಿ ಎಲ್ಲೋ ಗೂಗಲ್ಗೆ ಹೋಗಿಬಿಟ್ಟು ನೀವು ಗೃಹಲಕ್ಷ್ಮಿ ಅಂತ ನೀವು ಸರ್ಚ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಡೆಫಿನೇಟಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಖಂಡಿತವಾಗ್ಲೂ ಯುಗಾದಿ ಹಬ್ಬದ ಪ್ರಯುಕ್ತ ಆಗಿರ್ಬೋದು, ರಂಜಾನ್ ಹಬ್ಬದ ಪ್ರಯುಕ್ತ, ಪ್ರತಿಯೊಂದು ಹಬ್ಬದ ಪ್ರಯುಕ್ತನೂ ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಹಣ ಹಾಕ್ತಾನೆ ಬರ್ತಾ ಇದೆ. ಮತ್ತು ಕೆಲವರಿಗೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಗಿಫ್ಟ್ ಬರ್ತಾನೆ ಇರುವಂಥದ್ದು. ಅಂತಂದರೆ 2,000 ರೂಪಾಯಿ ಹಾಕ್ತಾರೆ, ಅದು ಹಣ ಬರ್ತಾ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಹಾಗಾದರೆ ಯಾವಾಗ ಹಣ ಬರುತ್ತೆ? ಮತ್ತು ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಟ್ಟಿಗೆ ಬರುತ್ತಾ 8,000. ನಂಬಿದ್ರೆ ನಂಬಿಬೇಕಾದ್ರೆ ಸ್ನೇಹಿತರೆ, ಇಲ್ಲ ಅಂತಂದರೆ ಇಲ್ಲ. ಯಾಕಪ್ಪ ಅಂತಂದರೆ 8,000 ರೂಪಾಯಿ ಒಟ್ಟಿಗೆ ಬರುತ್ತೆ. 4 ಕಂತಿನ ಹಣ ಒಟ್ಟಿಗೆ ಹೇಗೆ ಹಣ ಬರುತ್ತೆ ಹಾಗಾದರೆ? 4 ಕಂತಿನ ಹಣ ಎಲ್ಲಿಂದ ಬರುತ್ತೆ? 4 ಕಂತಿನ ಹಣ 4 ಕಂತಿನ ಹಣ ಎಲ್ಲಿದೆ ಸರ್ ಅಂತ ಕೆಲವರು ಕೇಳ್ತಾರೆ. ಖಂಡಿತವಾಗ್ಲೂ ಹೇಳ್ತೀನಲ್ಲ, 4 ಕಂತಿನ ಹಣ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅನುಕೂಲವಾಗಿದೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. CM ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಇದು ನಮ್ಮ CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಭಾರಿ ಅನಾನುಕೂಲವಾಗಿದೆ. ಅದಕ್ಕೆ ನಾವು ಇನ್ಮೇಲೆ ಸಚಿವೆ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ನಡೀತಾ ಇದೆ ಅಟ್ ಪ್ರೆಸೆಂಟ್ ಆಗಿ, ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿದ್ದರಾಮಯ್ಯನವರು ಅವರನ್ನು ಭೇಟಿಯಾಗಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಏನು ಸರ್ಕಾರದ ಹತ್ತಿರ ಇದೆ ಇವಾಗ, ಆ ಒಂದು ಯೋಜನೆಯನ್ನು ನಿಲ್ಲಿಸಲ್ಲ. ನಾವು ತುಂಬ ಒಂದು ಸುವರ್ಣಸೌಧದಲ್ಲಿ ಹೇಳಿರುವಂಥದ್ದು, ನಾವು ತುಂಬ ಒಂದು ಏನು ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ನಾವು ತುಂಬ ಒಂದು ಕಷ್ಟಪಟ್ಟಿದ್ದೇವೆ ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ, ಅದನ್ನು ನಾವು ಎಂದಿಗೂ ನಿಲ್ಲಿಸಲ್ಲ ಅಂತ ಈ ಒಂದು ವಿಚಾರವನ್ನು ಸಿದ್ದರಾಮಯ್ಯನವರು ಹಂಚಿಕೊಂಡಿರುವಂಥದ್ದು. ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್, ಫ್ಯಾನ್ಸಿ ಸ್ಟೋರ್, ಗ್ರಂಥಾಲಯ ನಿರ್ಮಾಣ ಮಾಡಿರುವ ಮಹಿಳೆಯರಿಗೆ CM ಅಭಿನಂದನೆ ಸಲ್ಲಿಸಿದ್ದಾರೆ. ಅಂತಂದರೆ ಯಾರೆಲ್ಲ ಏನೇನು ಮಾಡಿದ್ದಾರೆ ಅಂತಂದರೆ ಆ ಒಂದು ಹಣದಿಂದ ಎಷ್ಟು ಜನ ಕಷ್ಟಪಟ್ಟು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು CM ಸಿದ್ದರಾಮಯ್ಯನವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೊಂದು ಖುಷಿ ತರುವಂಥ ವಿಚಾರ. ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೆ ಹಣ ಹೋಗಬೇಕು. ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಅಂಥವ್ರಿಗೆ ಹಣ ಹೋಗಬೇಕು. ಯಾಕಪ್ಪ ಅಂತಂದರೆ ತುಂಬ ಕಷ್ಟದಲ್ಲಿರ್ತಾರೆ ಕೆಲವರು, ಅಂತಂದರೆ ಅವರಿಗೆ ಏನೂ ಕೂಡ ತಗೊಳ್ಳಿಕ್ಕೆ ಹಣ ಇರೋದಿಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದಷ್ಟೇ, ಅಂಥವ್ರಿಗೆ ಹಣ ಹೋಗಬೇಕು, ತಲುಪಬೇಕು. ಫಸ್ಟ್ ಆಫ್ ಆಲ್ ಏನು CM ಸಿದ್ದರಾಮಯ್ಯನವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಥವರಿಗೆ ತುಂಬ ಉಪಕಾರ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಒಂದಿಷ್ಟು ರೂಲ್ಸ್ ಬಂದಿದೆ. ಏನಪ್ಪ ಅಂತಂದರೆ NCPI ಮ್ಯಾಪಿಂಗ್ ಕಡ್ಡಾಯ, ಈ KYC ಮಾಡಿಲ್ಲ ಅಂತಂದರೆ ದೇವರಣೆ ಹಣ ಬರಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ರಾಜ್ಯದ ಕೋಟ್ಯಂತರ ಮಹಿಳೆಯರು ಪಡೆದುಕೊಳ್ತಾ ಇದ್ದಾರೆ. ಅಂತಂದರೆ ಅಟ್ ಪ್ರೆಸೆಂಟ್ ಆಗಿ ಪಡೆದುಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಬಿಗ್ ಅಪ್ಡೇಟ್ ಒಂದು ಹೊರ ಬಂದಿದ್ದು, ಮಾಸಿಕ 2,000 ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ತೃತೀಯ ಲಿಂಗಿಗಳಿಗೂ ನೀಡಲು ಸರ್ಕಾರ ನಿರ್ಧರಿಸಿದೆ. ಅಂತಂದರೆ ಏನು ತೃತೀಯ ಲಿಂಗಿಗಳಿರ್ತಾರೆ ಅವರಿಗೂ ಸರ್ಕಾರ ಕೊಡ್ತೇವಂತ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಟಾಟಾ ಬಾಯ್.